ಯಾಕಂದ್ರೆ ಈ ಕಂಪನಿ ಮೇಲೆ ಏನೋ ಒಂದು ಭರವಸೆ ಇದೆ. ಯಾಕಂದ್ರೆ ಸಂಪೂರ್ಣವಾಗಿ ಆರ್ಗಾನಿಕ್ ಇರೋದರಿಂದ ಇದ್ರ ಮೇಲೆ ನನಗೇನೋ ಒಂದು ಭರವಸೆ ಇರೋದರಿಂದ. ನನ್ನ ಹೆಸರು ಮಡಿವಾಳಪ್ಪ ಯಲ್ಲಪ್ಪ ವನ್ನೂರ್, ಬೆಳಗಾಂ ಜಿಲ್ಲೆ ಯರಗಟ್ಟಿ ತಾಲೂಕು ಕಡಬಿ ಗ್ರಾಮ. ಈ ಕಡಬಿ ಗ್ರಾಮದ ರೈತನಾಗಿ ನಾನು ಈ ಒಂದು ಬಾಳೆಯ ಬೆಳೆ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಇದು G9 ಅಂತೇಳಿ ಒಂದು ಹೈಬ್ರಿಡ್ ತಳಿ. ಇದು ನಾವು ಮಹಾರಾಷ್ಟ್ರ ಜೈಸಿಂಗ್ಪುರ್ನಿಂದ ತಂದಿರತಕ್ಕಂಥ ತಳಿ. ಇದಕ್ಕೆ ನಾವು ಸಂಪೂರ್ಣವಾಗಿ 90% ನಾವು ಸಾವಯವ ಕೃಷಿಯನ್ನ ಅವಲಂಬನೆ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ಇದರಲ್ಲಿ APKS ಈ ಒಂದು ಆರ್ಗಾನಿಕ್ ಪ್ರೈವೇಟೆಡ್ ಕಂಪನಿ ಇಂಡಿಯಾ ಇವ್ರದ್ದು ಇದು ಫಸ್ಟ್ ಟೈಮ್. ಅಭಿಮಾನ ಅನ್ನುವಂಥದ್ದು ಫಸ್ಟ್ ಟೈಮು. ಅದಾದ ನಂತರ ಆರ್ಬಿಕ್ಸು, ಇವೆರಡನ್ನ ನಾವು ಇದು ಸಂಪೂರ್ಣವಾಗಿ ಆರ್ಗಾನಿಕ್ ಇರೋದರಿಂದ ಇದನ್ನ ನಾವು ಖಚಿತಪಡಿಸಿಕೊಂಡು ಈ ಒಂದು ಬಾಳೆ ಬೆಳೆಗೆ ನಾವು ಇದನ್ನ ಉಪಯೋಗ ಮಾಡ್ತಾ ಇದ್ದೀವಿ. ಇದರಿಂದ ಇದು ಒಂದು ಬಾಳೆ ಬೆಳೆ ಇಷ್ಟೊಂದು ಒಳ್ಳೆಯ ಬೆಳವಣಿಗೆ ಬಂದಿದೆ ಅಂತೇಳಿ ನಾನು ಅನಿಸ್ತಾ ಇದೆ ನಮಗೆ. ಈ APKS ಈ ಒಂದು ಆರ್ಗಾನಿಕ್ ಪ್ರೈವೇಟೆಡ್ ಲಿಮಿಟೆಡ್ ಇಂಡಿಯಾ ಇರ್ತಕ್ಕಂಥ ಈ ಕಂಪನಿಯನ್ನ ನಾವೊಂದು ನಮ್ಮ ಸಹೋದರ ಆಗಿರ್ತಕ್ಕಂಥ ಮಲ್ಲಪ್ಪ ವನ್ನೂರ್, ಇವರು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ನಮ್ಮ ಸಹೋದರ, ಇವರಿಂದ ನಾನು ಒಂದು ಮಾಹಿತಿಯನ್ನು ತಗೊಂಡ್ಕೊಂಡು ಈ ಕಂಪನಿಯನ್ನ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಇದು ಸಂಪೂರ್ಣವಾಗಿ ಸಾವಯವ ಇದೆ ಅಂತೇಳಿ ಖಚಿತಪಡಿಸಿದಾಗ ನಾವು ಇದನ್ನ ಉಪಯೋಗ ಮಾಡಿದೀವಿ. ಇದರಿಂದ ನಮಗೆ ಒಂದು ಒಳ್ಳೆಯ ಫಸಲು ಬರಬಹುದು ಅನ್ನೋಂಥ ಒಂದು ನಿರೀಕ್ಷೆಯಲ್ಲಿನೂ ಇದ್ದೀವಿ. ಈಗ ಸದ್ಯ ಮತ್ತೆ ನಾವು ನಮ್ಮಲ್ಲಿರ್ತಕ್ಕಂಥ ಒಂದು ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಹಸಿರೆಲೆ ಗೊಬ್ಬರ ಇರ್ಬೋದು, ಅದನ್ನು ಕೂಡ ನಾವು ಉಪಯೋಗ ಮಾಡಿ ಈ ಒಂದು ಬೆಳೆಗೆ ಅದನ್ನ ನಾವು ಉಪಯೋಗ ಮಾಡಿದ್ದೇವೆ. ಅದಕ್ಕಾಗಿ ಹೆಚ್ಚಿನ ಒಂದು ನನ್ನ ಒಂದು ಅಭಿಪ್ರಾಯದಂತೆ ಈ APKS ಅಂತಕ್ಕಂಥ ಒಂದು ಆರ್ಗ್ಯಾನಿಕ್ ಕಂಪನಿ ಇದು. ಈ ಒಂದು ಕಂಪನಿ ಮೇಲೆ ನಮಗೊಂದು ನಿರೀಕ್ಷೆ ಭರವಸೆ ಇರೋದರಿಂದ ಅದನ್ನ ನಾವು ಉಪಯೋಗ ಮಾಡಿದೀವಿ. ಇದನ್ನ ತಾವು ಖಚಿತಪಡಿಸಿಕೊಂಡು ಇದು ಸಂಪೂರ್ಣವಾಗಿ ಸಾವಯವ ಇದೆ ಅನ್ನುವಂಥದ್ದು ಖಚಿತಪಡಿಸಿಕೊಂಡು ರೈತರು ಇದನ್ನ ಯೂಸ್ ಮಾಡಬಹುದು ಅನ್ನುವಂಥ ಒಂದು ಅಭಿಪ್ರಾಯವನ್ನ ನಾನು ವೈಯಕ್ತಿಕವಾಗಿ ಕೊಡ್ತಾ ಇದ್ದೇನೆ. ಈಗ ನಾನು ಇದನ್ನು ಉಪಯೋಗ ಮಾಡಿದ್ದೇನೆ, ಇದು ನನಗೆ ಒಂದು ಒಳ್ಳೆಯ ಫಸಲು ಬಂದಿದೆ ಅನಿಸ್ತಾ ಇದೆ. ಅದಕ್ಕಾಗಿ ತಾವು ಇದನ್ನ ಖಚಿತಪಡಿಸಿಕೊಂಡು, ನಾನು ಹೇಳಿದ್ದೇನೆ ಅಂತಲ್ಲ, ತಾವು ಇದರ ಮೇಲೆ ಒಂದು ನಂಬಿಕೆ ಭರವಸೆ ಇಟ್ಕೊಂಡು ಖಚಿತಪಡಿಸಿಕೊಂಡು ಇದನ್ನ ಯೂಸ್ ಮಾಡಬಹುದು ಅನ್ನುವಂಥ ಒಂದು ವಿವರಣೆಯನ್ನ ನಾನು ಈ ಮೂಲಕ ಕೊಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಅಭಿಮಾನ ಅಂತಕ್ಕಂಥದ್ದು ಏನಿದೆಯಲ್ಲ, ಇದನ್ನ ನಾವು ಡ್ರಂಚ್ ಮಾಡ್ತೀವಿ. ಹೆಚ್ಚು ಕಡಿಮೆ ನಾವು ಡ್ರಂಚ್ ಮಾಡುವಾಗ ಬಾಳೆಯ ಒಂದು ಗಿಡಕ್ಕೆ ಇದನ್ನ ನಾವು ಏನ್ ಮಾಡ್ತೀವಿ, ನೀರ್ ಮೂಲಕ. ಅಂದ್ರೆ ಇದನ್ನ 1 ಲೀಟರ್ಗೆ 100 ಲೀಟರ್ ನೀರನ್ನ ನಾವು ಮಿಕ್ಸ್ ಮಾಡಿ ಇದಕ್ಕೆ ಡ್ರಂಚ್ ಮಾಡ್ಬೋದು. ಇದೆಯಲ್ಲ, ಬಾಳೆ ಗೊನೆ ಬಂದಿದೆ. ಈಗ ಈ ತರ ಬಂದಾಗ ಇದನ್ನ ನಾವು ಏನ್ ಮಾಡ್ಬೇಕು, ಸ್ಪ್ರೇ ಮಾಡ್ಬೇಕು. ಇದನ್ನ ನಾವು ಡ್ರಂಚ್ ಮಾಡ್ಬೋದು. ಆ ಭಾಗ ಇದೇನಾಗತ್ತೆ ಅಂತಾರೆ, ಸೈಜ್ ದೊಡ್ಡದಾಗತ್ತೆ. ಸೈಜ್ ಇದೇನಾದ್ರೆ ಈ ತರ ಇರ್ತಕ್ಕಂಥ ಸೈಜ್ ದೊಡ್ಡದಾಗತ್ತೆ. 77 ಅಂತೇಳಿ ಇದನ್ನ ಈ ತರ ಏನು ಒಂದು ಗಡ ಹಾಕ್ತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ಇದನ್ನ ಸ್ಪ್ರೇ ಮಾಡಬಹುದು ಅನ್ನುವಂಥದ್ದು ಈ ಕಂಪ್ನಿಯವರು ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಸದ್ಯ ನಾನು ಇದನ್ನು ಯೂಸ್ ಮಾಡಿಲ್ಲ. ಇನ್ನೊಂದು ಬೆಳೆಗೆ ನಾನು ಈ ತರ ಬಂದಾಗ ಇದನ್ನ FL77 ನಾನು ಯೂಸ್ ಮಾಡ್ತೀನಿ. ಯಾಕಂದ್ರೆ ಈ ಕಂಪನಿ ಮೇಲೆ ಏನೋ ಒಂದು ಭರವಸೆ ಇದೆ. ಯಾಕಂದ್ರೆ ಸಂಪೂರ್ಣವಾಗಿ ಆರ್ಗಾನಿಕ್ ಇರೋದರಿಂದ ಇದ್ರ ಮೇಲೆ ನನಗೇನೋ ಒಂದು ಭರವಸೆ ಇರೋದರಿಂದ ನಾನು ಮುಂದೆ ಬರ್ತಕ್ಕಂಥ ಬೆಳೆಗೆ ಈ ಸಂದರ್ಭದಲ್ಲಿ ಇದನ್ನ ನಾನು ಯೂಸ್ ಮಾಡ್ತೀನಿ ಅನ್ನುವಂಥ ವಿವರಣೆ ನಾನು ಕೊಡಕ್ಕೆ ಇಷ್ಟಪಡ್ತೀನಿ. ಸಾವಯವ ಸಂಪೂರ್ಣ ಇದೆ ಅನ್ನುವಂಥ ನಂಬಿಕೆ ಆರ್ಗಾನಿಕ್ ಇರೋದರಿಂದ ನಿಮಗೆ ಇದನ್ನ ಹಾಕ್ಬಹುದು ಅನ್ನುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕೂಡ ರೈತರಿಗಾಗಲಿ ನನಗಾಗಲಿ ಕಂಪನಿಯಿಂದ ಯಾವುದೇ ಅನ್ಯಾಯ ಆಗಬಾರ್ದು. ನನ್ನ ಉದ್ದೇಶ ಏನು ಅಂತಂದ್ರೆ ಸಾವಯವ ಕೃಷಿ ಆಗ್ಬೇಕು, ಸಾವಯವ ಅಗ್ರಿಕಲ್ಚರ್ ಆಗ್ಬೇಕು, ಅದರಿಂದ ಸಮಾಜಕ್ಕೆ ಒಂದು ಒಳ್ಳೇದು ಆಗ್ಬೇಕು ಅನ್ನುವಂಥ ವಿಶ್ವಾಸ ಇಟ್ಕೊಂಡು ನಾನು ನಿಮಗೆ ಅದನ್ನ ಹಾಕ್ಬಹುದು ಅನ್ನುವಂಥ ಒಂದು ಪರ್ಮಿಷನ್ ಕೊಡ್ತಾ ಇದ್ದೀನಿ.